ಈಗ ಮೂರನೇ ಪ್ರಶ್ನೆ. ಸೊ ಈಗ ನಾವು ಸ್ಕಿಲ್ ಬಗ್ಗೆ ಮಾತಾಡಿದ್ವಲ್ಲ ಎರಡನೇ ಪ್ರಶ್ನೆಯಲ್ಲಿ. ಸೊ ಆ ಸ್ಕಿಲ್ ನೀವು ತೊಗೊಂಡ್ರಲ್ಲ, ಅದಕ್ಕೆ ಮಾಡೋದಕ್ಕೆ ನಿಮಗೆ ಹಣ ಸಿಗುತ್ತಾ? ಸೊ ಪೇಮೆಂಟ್ ಸಿಗುತ್ತಾ? ನೀವು ತುಂಬಾ ಅಂದರೆ ಇದು ಯಾವುದೋ ಒಂದು ಚೆನ್ನಾಗಿ ಇದೆ, ನನಗೆ ತುಂಬ ಇಷ್ಟ ಇದು, ಅದು ನಂಗೆ ತುಂಬ ಒಳ್ಳೆಯದು, ತುಂಬ ಬೆಸ್ಟಾಗಿ ಮಾಡ್ತೀನಿ ಅಂತ ಎಲ್ಲ ಅನ್ಕೋಬೋದು ನೀವು. ಅದೇನು ನೀವು ಮಾಡಬೇಕು ಅಂತ ತುಂಬ ಇಷ್ಟಪಟ್ಟು ನೀವು ಮಾಡ್ತೀರಾ, ಅದಕ್ಕೆ ನಿಮಗೆ ಸಂಬಳ ಕೊಡ್ತಾರೆ ಯಾರಾದರೂ, ಅಥವಾ ಅದರಿಂದ ಮಾಡೋದ್ರಿಂದ ನಿಮಗೆ ದುಡ್ಡು ಸಿಕ್ಕುತ್ತಾ ಅಲ್ವಾ? ಸೊ ಎಲ್ರಿಗೂ ನಾನು ತುಂಬ ಪ್ಯಾಷನ್ ಇದೆ, ಅದನ್ನು ಮಾಡಿದ್ರೆ ನಂಗೆ ದುಡ್ಡು ಬೇಕು ಅನ್ನೋ ಥರ ಇರೋಲ್ಲ. ತುಂಬ ಖುಷಿಗೋಸ್ಕರ ತೃಪ್ತಿಗೋಸ್ಕರ ಮಾಡ್ತಾ ಇರ್ತಾರೆ. ಸೊ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ. ಸೊ ಅದು ಹಂಗಿರಬಹುದು. ಇಲ್ಲಾಂದರೆ ಕೆಲವರು ನಾನು ಇದಿಷ್ಟೆಲ್ಲ ಚೆನ್ನಾಗಿ ಮಾಡ್ತೀನಿ, ನಂಗೆ ದುಡ್ಡು ಬೇಕು, ಅದರಿಂದ ನನಗೆ ಪೇಮೆಂಟ್ ಯಾರು ಇಷ್ಟಪಟ್ಟು ನನಗೆ ದುಡ್ಡು ಕೊಟ್ಟರೆ ಅದರಿಂದ ದುಡ್ಡು ನಾನು ಕಮಾಯಿಸೋದು ಆದರೆ ನಂಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತಲೂ ಅನಿಸುತ್ತೆ. ಸೊ ನಿಮ್ದೇನೋ ಒಂದು ಪ್ಯಾಷನೇಟ್ ಇದೆ, ಒಂದು ಟ್ಯಾಲೆಂಟ್ ಇದೆ, ಅಥವಾ ಇಂಟ್ರೆಸ್ಟ್ ಇದೆ, ತುಂಬ ಚೆನ್ನಾಗಿದೆ, ಸ್ಕಿಲ್ ಇದೆ, ಅದು ತುಂಬ ಪ್ಯಾಷನ್ ಇದೆ, ಅದು ತುಂಬ ಇಷ್ಟಪಟ್ಟು ಮಾಡ್ತೀರಾ, ಆದರೆ ಅದು ಪ್ರಪಂಚಕ್ಕೆ ಹೆಲ್ಪ್ ಆಗೋ ಥರ ಇದೆಯಾ, ಪ್ರಪಂಚಕ್ಕೆ ಅದು ಜಗತ್ತಿಗೆ ಅದು ಅಗತ್ಯ ಇರೋ ಕೆಲಸನಾ ಅಂತ ಅದನ್ನು ಕಂಡ್ಕೋಬೇಕು. ಇದರಿಂದ ಆವಾಗ ಏನು ಮಾಡ್ತಾರೆ, ನೀವು ಪ್ರತಿ ಸಲ ಅದು ಮಾಡಿದಾಗ ಆ ಕೆಲಸ ಮಾಡಿಕೊಟ್ರೆ ಅವರು ನಿಮಗೆ ಪ್ರತಿಯಾಗಿ ದುಡ್ಡು ಕೊಡ್ತಾರೆ. ಸೊ ಯಾವ ಥರ ಒಟ್ಟು ಪೇಮೆಂಟ್ ಮಾಡ್ತಾರೆ. ಅದು ಮೂರನೇ ಪ್ರಶ್ನೆ. ಈಗ ನಾಲ್ಕನೇ ಪ್ರಶ್ನೆಗೆ ಬರೋಣ. ಜಗತ್ತಿಗೆ ಏನು ಬೇಕು? ಸೊ ಈಗ ನಾನೀಗ ಮೂರನೇ ಪ್ರಶ್ನೆಯಲ್ಲಿ ಏನಾಯಿತು, ನಮಗೆ ಜಗತ್ತಿಗೆ ನಾವೇನೋ ಒಂದು ಸ್ಕಿಲ್ಲು ತುಂಬ ಬೆಸ್ಟ್ ಇದೆ, ನಾನು ಬೆಸ್ಟಾಗಿ ಮಾಡ್ತೀನದು, ಅಷ್ಟೊಂದು ಒಳ್ಳೆ ಸ್ಕಿಲ್ ಇದೆ, ಅದು ಮಾಡೋದ್ರಿಂದ ಈಗ ಬೇರೆಯವರು ಜಗತ್ತಿನಲ್ಲಿರೋ ಪ್ರಪಂಚದಲ್ಲಿ ಯಾರು ಇರ್ಬೋದು ಅವರು ಅದು ಮಾಡಿಸ್ಕೊಂಡು ನನಗೆ ವಾಪಸ್ ಪೇಮೆಂಟ್ ಮಾಡ್ತಾರೆ ಅಂತ. ಸೊ ಹಾಗಾದರೆ ಜಗತ್ತಿಗೆ ಏನು ಬೇಕು ಅಂತಲೂ ಕ್ವಶನ್ ಬರುತ್ತೆ. ಸೊ ಯಾವುದು ಜಗತ್ತಿಗೆ ಬೇಕು? ಅದು ತುಂಬ ಪ್ರಮುಖವಾದ ಮುಖ್ಯವಾದ ನಾಲ್ಕನೆಯ ಪ್ರಶ್ನೆ. ಸೊ ಇದಕ್ಕೇನು ಮಾಡ್ತೀರಾ ನೀವು? ಮೊದಲಿಗೆ ನೀವು ಇಷ್ಟಪಡೋ ಜನರು ಇರ್ತಾರೆ ಸುತ್ತಮುತ್ತಲಿರೋರು, ಅವ್ರಿಗೇನಾದರೂ ಅಗತ್ಯ ಇದೆಯಾ ಅಂತ ಅದನ್ನು ನೋಡ್ತೀರಾ. ಹಾಗಾದರೆ ಅವರ ಸಮಸ್ಯೆನ ಪರಿಹರಿಸಲಿಕ್ಕೆ ಜಗತ್ತಿಗೆ ಇವುಗಳಿಂದ ಏನು ಬೇಕು? ಸೊ ನಿಮ್ಗೆ ಇಷ್ಟ ಆದ ಜನಗಳಿಗೆ ಏನಾದರೂ ಬೇಕಾಗಿರುತ್ತೆ, ಅದು ಈಗ ಹೊರಗಡೆ ಬೇರೆಯವರಿಂದ, ಬೇರೆ ಪ್ರಪಂಚದಿಂದ. ಸೊ ಇವರ ಇಷ್ಟಗಳು ಅದರಿಂದ ಅದು ಅವ್ರಿಗೆ ಹೇಗೆ ಸಾಲ್ವ್ ಮಾಡ್ಕೋತಾರೆ ಆ ಪ್ರಾಬ್ಲಮ್. ಸಪೋಸ್ ಏನೋ ಒಂದು ಪ್ರಾಬ್ಲಮ್ ಇದೆ, ಅವ್ರಿಗೆ ಹೇಗೆ ಸೊಲ್ಯೂಷನ್ ಸಿಗುತ್ತೆ ಪ್ರಪಂಚದಿಂದ. ಹಾಗೆಯೇ ನೀವು ಯೋಚನೆ ಮಾಡ್ಬೋದು, ಈಗ ಯಾವುದೇ ಸುತ್ತಮುತ್ತಲು ಜನ ಇರ್ಬೋದು ನಿಮ್ಗೆ ಗೊತ್ತಿರೋರು, ಅಥವಾ ಬೇರೆಯವ್ರದ್ದು ಏನೇನು ಪ್ರಾಬ್ಲಮ್ಸ್ ಇದೆ, ಅದ್ರ ನಿಮ್ದು ಏನಾರು ಫೇವ್ರೆಟ್, ನಿಮಗೆ ಇಷ್ಟ ಆಗೋದು ಫೇವ್ರೆಟ್ ಅನ್ನೋ ಕೆಲಸದಿಂದ ಅವ್ರಿಗೆ ಸೊಲ್ಯೂಷನ್ ಕೊಡ್ಬೋದಾ, ಅವ್ರ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಬೋದಾ? ಹಾಗಾಗಿ ಆ ಥರ ಮಾಡಿ ನಿಮ್ಮ ಲೈಫ್ ಸ್ಟೈಲ್ನ ನೀವು ಇಂಪ್ರೂವ್ ಮಾಡ್ಕೋಬೋದಾ? ಹೇಗೆ ಜೀವನ ಶೈಲಿ ಹೇಗೆ ಸುಧಾರಿಸುತ್ತೆ ಹಣ ಸಂಪಾದಿಸಿದ್ರಿಂದ. ಸೊ ಸುತ್ತಮುತ್ತಲು ಇರ್ಬೋದು, ನಿಮ್ಗೆ ಗೊತ್ತಿರೋರು ಇರ್ಬೋದು, ಗೊತ್ತಿಲ್ಲದಲ್ಲೇ ಇರೋ ಜನ ಇರ್ಬೋದು, ಅವ್ರಿಗೆಲ್ಲ ಏನೇನು ಪ್ರಾಬ್ಲಮ್ಸ್ ಇದೆ, ಆ ಪ್ರಾಬ್ಲಮ್ಸ್ ಏನು ತುಂಬ ಸ್ಟ್ರಾಂಗ್ ಪ್ರಾಬ್ಲಮ್ಸ್, ಅವ್ರಿಗೆ ಸೊಲ್ಯೂಷನ್ ಬೇಕು, ಅದರಲ್ಲಿ ಆ ಸೊಲ್ಯೂಷನ್ ನೀವು ಕೊಡಬಲ್ಲೇರಾ? ನಿಮ್ದು ಏನು ತುಂಬ ಇಂಪಾರ್ಟೆಂಟು, ಪ್ಯಾಷನೇಟಾಗಿ ಇಂಟ್ರೆಸ್ಟ್ ಕೊಟ್ಟು ನೀವು ಸ್ಕಿಲ್ಫುಲ್ಲಾಗಿ ಮಾಡ್ತಾ ಇರೋ ಕೆಲಸದಿಂದ ಅವ್ರದ್ದು ಯಾವುದಾದ್ರೂ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ಸೊ ಹೀಗೆ ಯೋಚನೆ ಮಾಡಬೇಕು. ಸೊ ಇದರಿಂದ ಈ 4 ಪ್ರಶ್ನೆಗಳಿಂದ ನಿಮಗೆ ನಿಮ್ಮ ಇಕಿಗಾಯ್ ಸಿಕ್ಕುತ್ತೆ.